ಬಯಲು ಟಿವಿಗೆ ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿದ್ದಾರೂಢ ಸರಸಂಬಿಯವರ ಹುಟ್ಟುಹಬ್ಬ ನಿಮಿತ್ತವಾಗಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಮತ್ತು ವಿದ್ಯಾರ್ಥಿಗಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡಲಾಯಿತು. ಬೆಳಗ್ಗೆ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಕೃತು ಗದ್ದುಗೆ ಮಹಾ ರುದ್ರಾಭಿಷೇಕ ಮಾಡಲಾಯಿತು. ಹುಟ್ಟುಹಬ್ಬ ನಿಮಿತ್ತವಾಗಿ ಪ್ರವೀಣ್ ಮೊದಲ್ ಮಾತನಾಡಿದರು. ಸಿದ್ದಾರೂಢ ಸರಸಂಬಿಯವರು ಸುಹದರ ಸಮಾನರು. ಅವರು ಬಡವರ ಆಶಯ ಕಿರಣ. ಇವರಿಗೆ ದೇವರ ಆಯುಷ್ಯ, ಆರೋಗ್ಯ, ಭೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಅಜಯ್ ಸಿಎಂ, ಸಿದ್ದಾರಾಮ್ ಸಿಂಗಿ, ಮುತ್ತಣ್ಣ ಜಂಗ್ಲಿ, ಅಶೋಕ್ ಕುಮಾರ್, ಆಕಾಶ್ ನಡಗೇರಿ, ಪ್ರವೀಣ್ ಮೊದಲ್, ವೀರೇಶ್ ಮೊದಲ್, ಶ್ಯಾಮರಾವ್ ಅಸ್ತಗಿ, ನಾಗರಾಜ್ ಅರೆ, ಸಿದ್ದಾರೂಢ ಫೈನಾನ್ಸ್ ಅಧ್ಯಕ್ಷರು, ಸಹ ಅಧ್ಯಕ್ಷರು ಮತ್ತು ಅಭಿಮಾನಿ ಬಳಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ್. ಸಾರ್ವಜನಿಕ ಹಾಗೂ ಸಾಮಾಜಿಕ ಪ್ರೀತಿಯ ಪಾತ್ರರಾಗಿರುವ ಶ್ರೀ ಸಿದ್ದಾರೂಢ ಸರಸಂಬಿ ಅಣ್ಣರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಡವರಿಗೆ ಕಷ್ಟ ಬಂದಾಗ ಯಾವಾಗಲೂ ಹೆಲ್ಪ್ ಆಗ್ತಾರ. ಅವ್ರಿಗೆ ಏನು ಸಮಸ್ಯೆ ಇದ್ದರೂ ಸ್ಪಂದಿಸ್ತಾರೆ. ಸರಳ ಸಜ್ಜನಿಕೆ ಮನಸ್ಸು. ಅವರು ಸಿದ್ದಾರೂಢ ಫೈನಾನ್ಸ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಸ್ಟಾರ್ಟ್. ಇವತ್ತು ನಮ್ಮ ಪ್ರೀತಿಯ ಅಣ್ಣನಾದ ಸಿದ್ದಾರೂಢ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ, ಅದೇ ರೀತಿಯಾದ ಅವ್ರ ತಮ್ಮಂದಿರಾದ ನಾವೆಲ್ಲರೂ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಲಾಯಿತು. ಅದಕ್ಕೆ 100 ವರ್ಷ ಅವರು ಸುಖವಾಗಿ ಬಾಳೆಂದು ಈ ಎಲ್ಲ ತಮ್ಮಂದಿರ ಹಾರೈಕೆ ಕೋರುತ್ತೇವೆ. ಸರಸಂಬಿಯವರ ಹುಟ್ಟುಹಬ್ಬದ ಇಂದು ಎಲ್ಲ ನಾವು ಭೀಮನಗರದ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಿ ಹಾಗೂ ಸರ್ಕಾರಿ ಸ್ಕೂಲ್ನಲ್ಲಿ ಹಣ್ಣು ವಿತರಣೆ ಮಾಡಲಾಯಿತು. ಅದೇ ಕಾರಣ ಸಿದ್ದಣ್ಣ ಅಂತ ಮನುಷ್ಯ ಎಂದು ಯಾರನ್ನು ಭೇದಭಾವ ಮಾಡಿಲ್ಲ, ಮಾಡೋದಿಲ್ಲ ಅಂತ ಎಲ್ಲರಲ್ಲಿ ನಮ್ಮ ಮಾತು ಇದೆ. ಅವ್ರು ಯಾವಾಗ 100 ವರ್ಷ ನಗ್ತಾ ಇರಬೇಕು. ಇನ್ನೂ ಅವರಿಗೆ ದೇವರೊಂದು ಶಕ್ತಿ ಕೊಡಬೇಕು. ಇನ್ನೂ ಗರೀಬರಿಗೆ ಇನ್ನೂ ಹೆಲ್ಪ್ ಮಾಡಬೇಕಂತ ಅವ್ರ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.